ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾರಣಿ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ. ನಾನು ಚೆನ್ನಾಗಿಲ್ಲ. ಇವತ್ತು ತುಂಬ ತಲೆನೋವು, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಅನಿಸುತ್ತೆ. ಬಿಸಿಲಿಗೆ ಜಾಸ್ತಿ ಹೋಗೋಕ್ಕಾಗಲ್ಲ ಹೊರಗಡೆ, ಅಷ್ಟು ತಲೆನೋವು. ಸ್ವಲ್ಪ ಟೀ ಕುಡಿತಾ ಇದೆ. ನನಗೆ ಟೀ ಕುಡಿತಾ ಇದ್ದೀನಿ. ಇಲ್ಲಿ ನಾನು ಬಾಳೆಹಣ್ಣು ಕೂತ್ಕೊಂಡು ಅಪ್ಪನ ಮಗನೂ ಹೊರಗಡೆ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಟಿ ವಿ ನೋಡ್ತಾ ರೆಸ್ಟ್ ಮಾಡಬೇಕಂತ ಬಿಟ್ಬಿಟ್ಟಿದ್ದೀನಿ 1/2 hour. ಸಿಕ್ಕಾಬಿಟ್ಟೆ ತಲೆನೋವಿತ್ತು ನೆನೆ. ನನಗೆ ಮೋಕ್ಷಿತಗೂ ನೋಡ್ಕೊಳಕ್ಕಾಗ್ತಾಯಿರಲಿಲ್ಲ. ಸೊ ಮಾನೇ ಅಂತಿದ್ದ ಅವನು. ಅದಕ್ಕೋಸ್ಕರ ನಾನು ಅವನಿಗೆ ಟ್ಯಾಬ್ಲೆಟ್ ತೊಗೊಂಡು ತಿಂದೆ. ಪೇಯ್ನ್ ಕಿಲ್ಲರ್ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ನನ್ನ ನೀಡಿತ್ತು ಅವನಿಗೆ ಮೋಕ್ಷಿತಿಗೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡ್ಕೊಳಕ್ಕಾಗಲ್ಲ ಹೇಳಿ ಅವನಿಗೆ ಇರಿಟೇಷನ್ ಇತ್ತು. ಸೊ ಟ್ಯಾಬ್ಲೆಟ್ ತೊಗೊಂಡೆ ಪೇಯ್ನ್ ಕಿಲ್ಲರ್. ಇಲ್ಲಾಂದರೆ ಅವನ ಕಡೆ ಕನ್ಸಲ್ಟೇಷನ್ ಮಾಡೋಕ್ಕಾಗೋದಿಲ್ಲ, ನೋಡ್ಕೊಳಕ್ಕಾಗಲ್ಲ. ಆಮೇಲೆ ನೆನ್ನೆ ರೆಸ್ಟ್ ಆಯಿತು. ಫುಲ್ ಅಂದರೆ ಫುಲ್ ಹೆಡ್ಡೇಕ್, ಸಿಕ್ಕಾಪಟ್ಟೆ ಹೆಡ್ಡೇಕ್ ಆಯಿತು. ಆಮೇಲೆ ಮೋಕ್ಷಿತಮ್ಮ ಸಾರಿ ಅಮ್ಮ ಅಂತಿತ್ತು, ಟ್ರಬಲ್ ಮಾಡಿದ್ದಕ್ಕಂತ. ಸೇರ್ನೆಸ್ ಓಕೆ ಅಂತ ಟೀ ಮಾಡಿಕೊಟ್ಟಿದ್ದಾರೆ. ಟೀ ಕುಡಿತಾ ಇದ್ದೀನಿ. ಮೋಕ್ಷಿತಗೂ ಚಿಕ್ಕ ಲೋಟದಲ್ಲಿ ಟೀ ಕೊಟ್ಟಿದ್ವಿ, ಆದರೆ ಅವನು ಕುಡಿಯೋದಿಲ್ಲ. ಡ್ಯಾಡಿ ಟೀ ಕೊಡ್ತಿದ್ದಾರೆ ಅಂತೇಳಿ ನನ್ನ ಕರೆದಿದ್ದಾನೆ ಪರ್ಮಿಷನ್ ಕೇಳೋಕ್ಕೆ. ಕುಡಿಲ್ಲ ಬೇಡ ಅಂತ. ವೆರಿ ಸ್ಮಾಲ್, ಚಿಕ್ಕ 2-3 ಸಿಪ್ ಇಟ್ಟಿದ್ರು. ಆದರೂ ಅವನು ಕೇಳಿದ ಕುಡಿಯೋದಿಲ್ಲ. ನಾನು ಚೆಲ್ಬಿಡ್ಲ ಕೆಳಗಡೆ ಅಂತಂದರೆ ಕೆಳಗಡೆ ಚೆಲ್ಬಿಡ್ತೀನಿ, ಡ್ಯಾಡಿ ಕ್ಲೀನ್ ಮಾಡಲಿ ಅಂತ ಕೊಡ್ತಾರೆ. ಟೀ ಕೊಡ್ತಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು. ಏನಾದರೂ ತಿನ್ನಬೇಡ, ಕುಡಿಬೇಡ, ಅದು ಅಲರ್ಜಿ ನಿಂಗೆ ಆಗಲ್ಲ ಅಂದರೆ ಅದನ್ನು ಕುಡಿಯೋದಿಲ್ಲ, ತಿನ್ನೋದೇ ಇಲ್ಲ ಆ ಥರ. ಪಾಪ ಟಿ ವಿ ನೋಡ್ತಾ ಇದ್ದಾನೆ. ಆಫ್ ಮಾಡಬೇಕಂದ್ರೆ ಟಿ ವಿ ತುಂಬ ಜಾಸ್ತಿ ಐತೆ ನನಗೆ ಗೊತ್ತಾ. ನಿನ್ನೆ ಆದರೂ ಟಿ ವಿ ಕೊಡಬಾರ್ದು ಅಂತಲೇ ಟ್ಯಾಬ್ಲೆಟ್ ತೊಗೊಂಡೆ. ಅವ್ನಿಗೆ ಹುಷಾರಿಲ್ಲ ಅಂದಾಗ ಟಿ ವಿ ಕೊಟ್ಬಿಟ್ಟು ಕೂತ್ಬಿಟ್ಟಿರ್ತಿದ್ದೆ ರೆಸ್ಟ್ ಮಾಡ್ತಾ. ಸೊ ಸರಿ ಹೋಗಲ್ಲ ಅಂಥೇಳಿ ಕೊಡಲಿಲ್ಲ ನನಗೆ. ನಿನ್ನೆ ಟಿ ವಿ ಕೊಟ್ಟಿಲ್ಲ. ಈಗ ನೋಡ್ತೀನಿ, ಒಂದು 10 ನಿಮಿಷ ಹೋಗಿ ನಾನು ಆಫ್ ಮಾಡ್ತೀನಿ ಟಿ ವಿ. ನನಗೆ ಆಫ್ ಮಾಡಿ ಮತ್ತು ಸ್ವಲ್ಪ ಹೋಮ್ವರ್ಕ್ ನಿನ್ನೆನೇ ಮಾಡಿದ್ದೆ, ಪರವಾಗಿಲ್ಲ. ಇವಾಗ ಸ್ವಲ್ಪ ಏನಾದರೂ ಪ್ರಾಕ್ಟೀಸ್ ಮಾಡಿಸಿ. ಓದಿಸೇ ಇಲ್ಲ ನಾನು. ಅವನಿಗೆ 5 to 6 months ಆಯಿತು ಅವನಿಗೆ. ಓದಿಸೋದೇ ಬಿಟ್ಟಿದ್ದೆ ಪಾಪ. ಮಾಡಿಸಿ ಮತ್ತು ಬಿಸಿಲಿದೆ ಇವತ್ತು ಸ್ವಲ್ಪ. ನಗು ಚಿಕ್ಕ ಲೋಟದಿಲ್ಲ, ಒಂದು ಲೋಟ ಸ್ಮಾಲ್ ಕಪ್ಪಿದ್ದು ತೋರಿಸೋಣ ಅಂದ್ಕೊಂಡೆ, ಇಟ್ಬಿಟ್ಟೆ ಅಲ್ಲೇ ಕೊಟ್ಬಿಟ್ಟೆ. ಅದು ಕುಡಿಯೋದಿಲ್ಲ. ನಾನು ಇಲ್ಲಿ ಚೆಲ್ಬಿಡ್ತೀನಿ, ಅವರೇ ಕ್ಲೀನ್ ಮಾಡಲಿ ಅಂತಲೇ. ಹಂಗೆ ಲೈಕ್ ಮಾಡಬಾರ್ದು ಅಂತ ಹೇಳಿದೆ. ಮತ್ತು ಕೊಡ್ತಾ ಇರೋರು ಟೀ ಅಂತ ಹಂಗೂ ಕುಡ್ದು 1-2 ಸಿಪ್ಪು ಕೊಟ್ಟೆ, ಕುಡಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇವತ್ತು ಬ್ಲಾಗಲ್ಲಿ ಏನಿಲ್ಲ, ವಿಡಿಯೋ ಮಾಡಬೇಕಂತ ಇವತ್ತೇನು ಮಾಡೋಕ್ಕೆ ಆಗಿರಲಿಲ್ಲ ವೀಡಿಯೋ, ಹಂಗಾಗಿ ಸೊ ಮಿಸ್ ಮಾಡಬಾರ್ದು ಅಂತೇಳಿ ಆಗ್ತಿದ್ದೇನೆ ಅಷ್ಟೇ. ಪೇಪರ್ ಅವಲಕ್ಕಿದು ರೆಸಿಪಿ ಅಲ್ಲಿ ಹಂಗೆ ವೀಡಿಯೋ ಮಾಡಿ ಇಟ್ಟಿದ್ದೇನೆ, ಅದು ಹಾಕ್ತೇನೆ ಇವತ್ತು, ನೋಡ್ಕೊಳ್ಳಿ. ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅದು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ. ತುಂಬ ಮಾಡ್ತಿರ್ತೀನಿ ರೆಸಿಪೀಸ್, ವೀಡಿಯೋಸ್ ಮಾಡ್ಕೋಬೇಕು ಅಂದ್ಕೊಳ್ತೀನಿ. ಬಟ್ ಹಂಗೆ ತುಂಬ ಹಸಿವಾಗ್ತಿರುತ್ತೆ. ಅಮ್ಮ ಬೇಗ ಬನ್ನಿ ಅಂತಿರ್ತೇನೆ. ಸೊ ನಾನು ಇದರಲ್ಲಿ ಅದನ್ನು ಕ್ಲೀನ್ ಮಾಡಿ, ನಾನು ಡ್ರೆಸ್ಅಪ್ ಆಗಿ ವೀಡಿಯೋ ಆ್ಯಂಗೆಲ್ಲ ಇಟ್ಟು ಮಾಡಿ ಅಷ್ಟೆಲ್ಲ ಮಕ್ಷಿತಿಗೆ ಪಾಪ ಟ್ರಬಲ್ ಆಗುತ್ತೆ. ಸೊ ನಾನು ಅದಕ್ಕಾಗಿ ಅವಶ್ಯಕ್ಕಾಗಂಗೆ ನಾನು ವೀಡಿಯೋಸ್ ರೆಸಿಪೀಸ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಇವಾಗ ಚಪಾತಿ ಟೊಮೊಟೊ ಗೊಜ್ಜು ಮಾಡಿ ತಿನ್ನಿಸಿದ್ದೆ ಮಧ್ಯಾಹ್ನ ಅವನಿಗೆ. ನಾನು ತಿಂದು ಚಟ್ನಿ ಪುಡಿ ಕೂಡ ಮಾಡಿದ್ದೆ, ಶೇಂಗಾ ಚಟ್ನಿ ಪುಡಿ ಚೆನ್ನಾಗಿ ಅನಿಸಿತ್ತು. ಬಟ್ ಹೇಳಿದ್ನಲ್ಲ, ಅದು ಯಾವುದೂ ಮಾಡೋಕ್ಕಾಗಲ್ಲ. ಫಾಸ್ಟಾಗಿ ವೀಡಿಯೋ ಮಾಡೋದ್ರಿಂದ, ಕುಕ್ ಮಾಡೋದ್ರಿಂದ ನಾನು ಮಾಡೋಕ್ಕಾಗಲ್ಲ. ಬಟ್ ಅದು ವೀಡಿಯೋಗಂತಲೇ ಕುಕ್ ಮಾಡುವಾಗ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಷ್ಟು ಕಷ್ಟ ಆಗುತ್ತೆ, ಅದು ಆಗೋದಿಲ್ಲ ಆ ಥರ. ಹಾಗಾಗಿ ನಾನು ರೆಸಿಪೀಸ್ ಕುಕ್ಕಿಂಗ್ ಕಮ್ಮಿ ಆಗ್ತಾಯಿದ್ದೇನೆ ವೀಡಿಯೋದಲ್ಲಿ ಅಷ್ಟೇ. ಇಲ್ಲಾಂದಿದ್ದರೆ ವೀಡಿಯೋಸ್ ಎಷ್ಟು ಕುಕ್ಕಿಂಗ್ ಆಗ್ತಾ ಇರುತ್ತೆ, ಅದನ್ನು ವೀಡಿಯೋ ಆಗಲ್ವಲ್ಲಪ್ಪ ಅನಿಸ್ತಿರುತ್ತೆ. ಇಟ್ಕೊಂಡು ಅವ್ನು ಕರಿತಿರ್ತಾನೆ ಮಾಡಿ. ಅವ್ನಿಗೆ ಲೇಟ್ ಆಗುತ್ತೆ, ನಮ್ಗೆ ಲೇಟ್, ಹೊಟ್ಟೆ ಹಸಿತಾ ಇರುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಹೊಟ್ಟೆ ಹಸಿತಾ ಇರುತ್ತೆ. ಅವ್ರಿಗೆ ಮಾಡಿ ತಿನ್ನಿಸಿ ನನಗೆ ತಿನ್ನೋಷ್ಟು ಲೇಟು ವೀಡಿಯೋ ಮಾಡ್ಕೊಂಡು ನಿಜವಾಗ್ಲೂ ಅದೆಲ್ಲ ಪೇಷನ್ಸೇ ಆಗಲ್ಲ ರೀ. ಈವ್ನಿಂಗ್ ಏನಾದರೂ ಮಾಡುವಾಗ ಮಾಡ್ಕೋಬೋದು ಅಷ್ಟೇ. ನಾನು ಇದನ್ನು ಪೇಪರ್ ಅವಲಕ್ಕಿದು ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.
ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ಡ್ರೈ ಕೊಬ್ಬರಿ ತೊಗೋಬೋದು. ಮೋಕ್ಷಿತಿಗೆ ಡ್ರೈ ಕೊಬ್ಬರಿ ಗಟ್ಟಿಯಾಗುತ್ತೆ ಅಮ್ಮ ಅಂತಿದ್ದ. ಅದಕ್ಕೋಸ್ಕರ ನಾನು ಇಲ್ಲಿ ನೀರಿರಲಿಲ್ಲ, ಬಟ್ ಸ್ಮೂತ್ ಇತ್ತು. ಕಾಯಿ ಎಲ್ಲ ಕೊಬ್ಬರಿನೂ ಅಲ್ಲ, ಮೀಡಿಯಮ್ ಸೈಜ್ ಇರುತ್ತೆ, ಮೀಡಿಯಮ್ ಸ್ಟೇಜಲ್ಲಿ ಇರುತ್ತಲ್ಲ, ಅದು ಸ್ಮೂತಾಗಿರುತ್ತೆ. ಅದಕ್ಕೆ ನಾನು ಇದನ್ನೇ ತೊಗೊಂಡಿದ್ದೀನಿ. ನನಗೆ ಇಷ್ಟ ಆಯಿತು, ಇಷ್ಟ ಆಯಿತು ತುಂಬ ಅದು ನನಗೆ. ಸೊ ಇಲ್ಲಿ ಕಡಲೆಬೀಜ, ಅವನಿಗೆ ಪೀನಟ್ಸ್ ಅಲರ್ಜಿ ಇರೋದ್ರಿಂದ ನಾನು ಕಡಲೆಬೀಜ ಹಾಕಲ್ಲ ಅವನಿಗೆ. ಕಾಯಿನ ಇಲ್ಲಿ ಸಾರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿ ಅಲ್ಲ ಇದು, ಕೊಬ್ಬರಿನೂ ಅಲ್ಲ ಕಾಯಿಯೂ ಅಲ್ಲ, ಆ ಥರ ಸ್ಟೇಜ್ ಇದು. ಸೊ ಆಯಿಲ್ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ಸಪ್ರೇಟೇ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಇಲ್ಲಾಂದರೆ ಒಂದು ಸೀದೋಗುತ್ತೆ, ಒಂದು ಇನ್ನೂ ಕುಕ್ ಆಗೋಲ್ಲ ಅದು. ಸೊ ಇಲ್ಲಿ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಗಾರ್ಲಿಕ್, ಕಡಲೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಸಪ್ರೇಟ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು, ಉಪ್ಪು. ರೆಡ್ ಚಿಲ್ಲಿ ಪೌಡ್ರು ಇನ್ನೊಂದು ನೀವು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಗ ಅದು ಕೂಡ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಅವಲಕ್ಕಿನ ಒಂದು 5 ನಿಮಿಷ ಪೇಪರ್ ಅವಲಕ್ಕಿನ ಇಲ್ಲಿ ಹಾಕಿ ಹಾಗೆ ಉರಿ ಕಮ್ಮಿ ಮಾಡಿ ಸ್ಟಿರ್ ಮಾಡಿದರೆ ಸ್ವಲ್ಪ ಅದು ಕ್ರಿಸ್ಪಿ ಬರುತ್ತೆ.